ನಿದ್ದೇಲಿ ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ ಜೋಪಾನಗೈದಂಥ ಪ್ರಾಣ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರೋದು ಮೇಘಾ ಯೂಟ್ಯೂಬ್ ಚಾನೆಲ್. ಇದು ನನ್ನ ಸೆಕೆಂಡ್ ಬೇಬಿ ತೊಟ್ಟಲು ಶಾಸ್ತ್ರ ವೀಡಿಯೋ. ಹನ್ನೊಂದು ಹೆಣ್ಣಕ್ಕೆ ತಲೆಗೆ ನೀರು ಇಟ್ಟವ್ರೆ, ಹಾಗೆ ತೊಟ್ಲಕ್ಕೂ ಹಾಕವ್ರೆ ಫ್ರೆಂಡ್ಸ್. ಅದಕ್ಕೆ ಏನೇನು ಮಾಡ್ತಾವ್ರೆ ಶಾಸ್ತ್ರ ಅಂತ ನೀವು ನೋಡ್ರಿ. ನಮ್ಮಮ್ಮ ನಮಗೆ ಅರ್ಶಿನ ಕುಂಕುಮ ಇಕ್ತವ್ರೆ. ಇದೇ ಫ್ರೆಂಡ್ಸ್ ತೊಟ್ಲಿಗೆ ನೋಡಿ ಏನು ಚೆನ್ನಾಗಿ ಅಲಂಕಾರ ಬರೋರೆ. ಯಾರ್ಯಾರು ಬಂದವ್ರೆ ಅಂದರೆ ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ಅಕ್ಕ, ಮೈಸೂರಿಂದ ಬಂದವಳೆ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮನೆಯವರ ಅಣ್ಣನ ಮಗಳು, ನಮ್ಮ ಮನೆಯವರು ಬಂದು ಹಂಗೆ ಹೋಗ್ಬಿಟ್ರು. ಕೆಲ್ಸಕ್ಕೆ ಟೈಮ್ ಆಗ್ತೈತೆ ನೋಟು ಹಾಫ್ ಡೇ ರಜಾ ಹಾಕ್ಬಿಟ್ಟು ಹೋಗ್ಬಿಟ್ರು. ಹಾಫ್ ಡೇ ರಜಾ ಪಟ್ಟು ಹಾಕಿ ಮಧ್ಯಾಹ್ನ ಮೇಲೆ ಹೋದ್ರು ಫ್ರೆಂಡ್ಸ್. ಇದು ಮಧ್ಯಾಹ್ನ ಮೇಲೆ ಒಂದು 3 ಗಂಟೆಗೆ ನಡೀತಾ ಇರೋದು. ಯಾಕಂದರೆ ಬೆಳಗ್ಗೆ ಎಲ್ಲ ತಲೆಗೆ ಸ್ನಾನ ಬರೋದು, ಸಾಂಬ್ರಾಣಿ ಅದೆಲ್ಲ ಇತ್ತು ಫ್ರೆಂಡ್ಸ್. ಅದಕ್ಕೆ ಹೋಗ್ಬಿಟ್ರು. ಒಬ್ರೊಬ್ರು ಅರ್ಶಿನ ಕುಂಕುಮ ಇಕ್ತವ್ರೆ ಮಕ್ಕൾക്ക്. ಸಾರಿ ಫ್ರೆಂಡ್ಸ್, ನಮ್ಮ ಅತ್ತೆ ಮಕ್ಕಳು ಭಾವನೂ ಇದ್ದರು. ಸ್ಕೂಲ್ ಟೈಮ್ ಇತ್ತು, ಆವಾಗ ಸ್ಕೂಲ್ ರಜಾ ಇತ್ತು. ಅದಕ್ಕೆ ಇದ್ದರು ನಮ್ಮಪ್ಪ. ತಲೆಗೆ ನೀರು ಹಟ್ಟಿದಾಗ ಫ್ರೆಶ್ ಎಲ್ಲ ನಾನ್ ವೆಜ್ ಮಾಡಿದ್ರಿ ಫ್ರೆಂಡ್ಸ್. ಏನು ನಾನ್ ವೆಜ್ ಅಂದರೆ ಓನ್ಲಿ ಬಿರಿಯಾನಿ ಮಾಡಿದ್ರಿ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ. ಹಾಗೆ ದೊಡ್ಡವ್ರು ಏನೇನು ತಗೊಬಂದ್ರು ತಟ್ಟೆಗೆ ಇಕ್ತವ್ರೆ. ನಮ್ಮ ಅತ್ತೆಯವರು ಉಂಗುರನೂ ಬಟ್ಟೆ ತಗೊಬಂದವ್ರೆ ಫ್ರೆಂಡ್ಸ್. ಅಮ್ಮನ ತೊಟ್ಲಿಗೆ ಹಾಕೋಣ ಅಂದ್ಬಿಟ್ಟು ನಮ್ಮ ಆಂಟಿ ಬಂದವ್ರೆ. ಲೇಟಾಗಿ ಬಂದರು ನಮ್ಮ ಆಂಟಿ. ಅದಕ್ಕೆ ಹಂಗೆ ತೊಟ್ಲು ಶಾಸ್ತ್ರ ಮುಗಿಸೋಣ ಅಂದ್ಬಿಟ್ಟು ಕಲ್ಲು ಮೇಲಿಂದ ಈ ಕಡೆಯಿಂದ ಮೇಲೆ ಕಲ್ಲು ಎತ್ತವ್ರೆ ಫ್ರೆಂಡ್ಸ್. ಫಸ್ಟ್ ಕಲ್ಲು ಹಾಕ್ಬೇಕಂತೆ, ಆಮೇಲೆ ಮಗುನ ಮಲಸ್ಬೇಕಂತೆ ಫ್ರೆಂಡ್ಸ್. ಅದಕ್ಕೆ ಇಷ್ಟೊತ್ತು ತೊಟ್ಲ ಮೇಲೆ ಕಲ್ಲಿತ್ತು. ಇವಾಗ ಕಲ್ಲನ್ನ ಎತ್ತಿ ಅದು ಇದನ್ನು ಮಾಡಿ
ಮೇಲಿಂದ ಕೆಳಗೆ ಶಾಸ್ತ್ರ ಬಾರ್ಬಿಟ್ಟು ಮಗುನ ಮಲಸ್ತವ್ರೆ. ಮಲಸೋವಾಗ ನಮ್ಮಮ್ಮವರು ಬಳೆ ಇಸ್ಕೊಂಡಿದ್ರು, ನಡು ದಾರ, ಕಾಲು ಚೈನು ಇಸ್ಕೊಂಡಿದ್ರು ಫ್ರೆಂಡ್ಸ್. ಅದನ್ನೆಲ್ಲ ಹಾಕಿ ಹಂಗೆ ಮಗುನ ಮಲಸವ್ರೆ. ನಮ್ಮಮ್ಮವರು ಬಟ್ಟೆ ಇಸ್ಕೊಂಡವ್ರೆ ಫ್ರೆಂಡ್ಸ್. ಆ ಬಟ್ಟೆನೇ ಇವಾಗ ಪಾಪುಗೆ ತಲೆಗೆ ಸ್ನಾನ ಮಾಡಿದ ತಕ್ಷಣ ಹಾಕ್ಬಿಟ್ರಿ. ಐಜಾರು ಮುತ್ತೈದವರು ಹಾಕ್ತವ್ರೆ ಫ್ರೆಂಡ್ಸ್. ಹಂಗೆ ನಮ್ಮ ಅತ್ತೆನೂ ಬಂದರು ಇವಾಗದ. ನೋಡಿ ಫ್ರೆಂಡ್ಸ್ ಹಾಕ್ತವ್ರೆ. ನೀವೇ ನಮ್ಮ ಆಂಟಿನೂ ನಮ್ಮ ಅತ್ತೆ ಲೇಟಾಗಿ ಬಂದರು ಫ್ರೆಂಡ್ಸ್. ಅದಕ್ಕೆ ಇವಾಗ ಅವ್ರು ಇಕ್ತವ್ರು ಅರ್ಶಿನ ಕುಂಕುಮ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹಾಗೆ ಫಾರ್ವರ್ಡ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಹಂಗೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು.